ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ 3 ತಿಂಗಳ ಬಳಿಕ ಮತ್ತೆ ಟೆನ್ಷನ್ ಶುರುವಾಗಿದೆ. ಡೆವಿಲ್ ಶೂಟಿಂಗ್ ನಲ್ಲಿರುವಂತಹ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಯುಗಾದಿ ಮರುದಿನವೇ ದರ್ಶನ್ಗೆ ಕಾದಿದ್ಯಾ ಕಹಿಬೇವು. ಇಂದು ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಪೊಲೀಸರು. ಈ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಇಂದು ಪೀಠದ ಮುಂದೆ ಪ್ರಸ್ತಾಪಿಸುವುದಕ್ಕೆ ನ್ಯಾಯಮೂರ್ತಿ ಪರ್ದಿವಾಲಾ ಸೂಚನೆಯನ್ನ ಕೊಟ್ಟಿದ್ದಾರೆ. 3 ತಿಂಗಳ ಬಳಿಕ ಮತ್ತೆ ನಟ ದರ್ಶನ್ಗೆ ಜಾಮೀನು ಟೆನ್ಷನ್ ಶುರುವಾಗಿರೋದು. ಒಂದು ವೇಳೆ ಜಾಮೀನು ರದ್ದಾದ್ರೆ ಮತ್ತೆ ದರ್ಶನ್ಗೆ ಜೈಲು ವಾಸ ಪಕ್ಕ ಅಂತ ಹೇಳಲಾಗ್ತಿದೆ. ಈಗಾಗಲೇ ಜೈಲಿನಿಂದ ಹೊರ ಬಂದಿರುವಂತಹ ನಟ ದರ್ಶನ್ ಡೆವಿಲ್ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಅದರ ಮಧ್ಯದಲ್ಲಿ ಪೊಲೀಸರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ದರ್ಶನ್ನ ಜಾಮೀನು ಅರ್ಜಿ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಹಾಗಾಗಿ ನಟ ದರ್ಶನ್ಗೆ ಇವತ್ತು ಮತ್ತೆ ಜಾಮೀನಿನ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಶೂಟಿಂಗ್ ನಲ್ಲಿ ಭಾಗಿಯಾಗಿರುವಂತಹ ನಟ ದರ್ಶನ್ ಮೈಸೂರು, ಬೆಂಗಳೂರು ಅಂತ ಎಲ್ಲೆಲ್ಲೋ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದ್ದು, ಇವತ್ತು ಒಂದ್ ವೇಳೆ ಅರ್ಜಿ ವಿಚಾರಣೆಯಲ್ಲಿ ನಟ ದರ್ಶನ್ಗೆ ಪೊಲೀಸರು ಸಲ್ಲಿಸಿರುವಂತಹ ಅರ್ಜಿ ಪಾಸ್ ಆದ್ರೆ ಮತ್ತೆ ಜೈಲು ವಾಸ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಶೂಟಿಂಗ್ ನಲ್ಲಿರುವಂತಹ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಯುಗಾದಿ ಮರುದಿನವೇ ದರ್ಶನ್ಗೆ ಕಾದಿದ್ಯಾ ಕಹಿಬೇವು. ಇಂದು ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಪೊಲೀಸರು. ಈ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಇಂದು ಪೀಠದ ಮುಂದೆ ಪ್ರಸ್ತಾಪಿಸುವುದಕ್ಕೆ ನ್ಯಾಯಮೂರ್ತಿ ಪರ್ದಿವಾಲಾ ಸೂಚನೆಯನ್ನ ಕೊಟ್ಟಿದ್ದಾರೆ. 3 ತಿಂಗಳ ಬಳಿಕ ಮತ್ತೆ ನಟ ದರ್ಶನ್ಗೆ ಜಾಮೀನು ಟೆನ್ಷನ್ ಶುರುವಾಗಿರೋದು. ಒಂದು ವೇಳೆ ಜಾಮೀನು ರದ್ದಾದ್ರೆ ಮತ್ತೆ ದರ್ಶನ್ಗೆ ಜೈಲು ವಾಸ ಪಕ್ಕ ಅಂತ ಹೇಳಲಾಗ್ತಿದೆ. ಈಗಾಗಲೇ ಜೈಲಿನಿಂದ ಹೊರ ಬಂದಿರುವಂತಹ ನಟ ದರ್ಶನ್ ಡೆವಿಲ್ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಅದರ ಮಧ್ಯದಲ್ಲಿ ಪೊಲೀಸರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ದರ್ಶನ್ನ ಜಾಮೀನು ಅರ್ಜಿ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಹಾಗಾಗಿ ನಟ ದರ್ಶನ್ಗೆ ಇವತ್ತು ಮತ್ತೆ ಜಾಮೀನಿನ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಶೂಟಿಂಗ್ ನಲ್ಲಿ ಭಾಗಿಯಾಗಿರುವಂತಹ ನಟ ದರ್ಶನ್ ಮೈಸೂರು, ಬೆಂಗಳೂರು ಅಂತ ಎಲ್ಲೆಲ್ಲೋ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದ್ದು, ಇವತ್ತು ಒಂದ್ ವೇಳೆ ಅರ್ಜಿ ವಿಚಾರಣೆಯಲ್ಲಿ ನಟ ದರ್ಶನ್ಗೆ ಪೊಲೀಸರು ಸಲ್ಲಿಸಿರುವಂತಹ ಅರ್ಜಿ ಪಾಸ್ ಆದ್ರೆ ಮತ್ತೆ ಜೈಲು ವಾಸ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.